ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ. ನಾನು ಇಲ್ಲಿ ತೋರ್ತಾ ಇರುವಂಥ ಒಂದು ಸಸ್ಯವನ್ನು ಏನಪ್ಪ ಅಂದರೆ, ನಮ್ಮೂರ ಕಡೆ ಎಲ್ಲ ನಾಬಳ್ಳಿ ಸೊಪ್ಪು ಮತ್ತು ನಾರಂಬೆಳೆ ಸೊಪ್ಪು, ಉಚ್ಚನಾಯಿ ಸೊಪ್ಪು ಅಂತ ಈ ಥರ ಎಲ್ಲ ಕರಿತೀವಿ ಸ್ನೇಹಿತರೆ. ಇದನ್ನ ವೈಜ್ಞಾನಿಕವಾಗಿ ಕ್ಲಿಯೋಮ್ ಜಿನಾಂದ್ರ ಅಂತ ಕರಿತೀವಿ. ಇದರಿಂದ ಏನಪ್ಪ ಉಪಯೋಗ ಅಂದರೆ ತುಂಬ ಉಪಯೋಗ ಇದೆ ಆರೋಗ್ಯಕರವಾಗಿ. ಯಾಕಂದರೆ ಇದರಲ್ಲಿ ತುಂಬ ಖನಿಜ ಅಂಶಗಳನ್ನ ಕೂಡಿರುವಂಥ ಒಂದು ಗಣಿಯಾಗಿದೆ ಈ ಒಂದು ಸಸ್ಯ. ಏನಪ್ಪ ಅಂದರೆ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ಕಬ್ಬಿಣ ಇದೆ. ಸೊ ಈ ಥರ ಒಂದಷ್ಟು ಕ್ಯಾಲ್ಸಿಯಮ್ಮು ಎಲ್ಲನೂ ಕೂಡಿರುವಂಥ ಒಂದು ಸಮೃದ್ಧ ಗಿಡ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿಂದಿರೆಲ್ಲ ಬಾಣ್ತಿ ಇದ್ದರ ಮನೆಯಲ್ಲಿ ಇದನ್ನು ಬಳಸ್ತಿದ್ರು ತುಂಬ. ಯಾಕಂದರೆ ಬಾಣ್ತಿರ ಒಂದು ದೇಹ ಸದಾ ಒಂದು ಹೀಟಾಗಿರಬೇಕು. ಅದಕ್ಕೆ ಏನು ಮಾಡ್ತಿದ್ರು ಅಂದರೆ, ಈ ಸಸ್ಯದ ಒಂದು ಸ್ವಲ್ಪ ಮಸೊಪ್ಪು ಮಾಡಿ ಇಲ್ಲರೆ ಕಷಾಯ ಮಾಡಿ ಬಾಣಂತಿಯರಿಗೆ ಕೊಡ್ತಿದ್ರು. ಅವಾಗ ಏನು ಮಾಡ್ತಿದ್ರು ಅಂದರೆ, ಆ ಬಾಣಂತಿ ದೇಹ ಸದಾ ಹೀಟಾಗಿರ್ತಿತ್ತು. ಇದೊಂದು ಸ್ವಲ್ಪ ಶೀತವಾಗಿದ್ದಂಥ ಬಾಡಿನ ಹೀಟಾಗಿ ತರ್ತಿತ್ತು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಅಜ್ಜಿಂದಿರು ಎಲ್ಲ ಏನು ಮಾಡೋರು ಅಂದರೆ, ನಮ್ಮ ಅಜ್ಜಿಯರೆಲ್ಲ ಯಾರಿಗಾದ್ರು ಅಂದರೆ ನಮಗೆ ನಾವು ಚಿಕ್ಕವರಿದ್ದಾಗ ನಮಗೆ ಕಿವಿ ನೋವು ಬಂದಾಗ, ಶೀತ ಆಗಿ ಕಿವಿ ನೋವ್ತಿದ್ದಾಗ, ಸೊ ಅವಾಗ ಏನು ಮಾಡೋದು ಅಂದರೆ, ಇದ್ರ ಎಲೆನ ಒಂದು ಸ್ವಲ್ಪ ಮಡ್ಚಿ ಇದ್ರ ಜೊತೆ ಕಾಟನ್ ಮಿಕ್ಸ್ ಮಾಡಿ ಕಿವಿಗೆ ಇಡ್ತಿದ್ರು. ಅವಾಗ ಏನಾಯ್ತಿತ್ತು ಅಂದರೆ, ಕಿವಿ ನೋವು ಬಂದಿದ್ದೆಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮಗೆ ಅವಾಗ ಚಿಕ್ಕದ್ರೆಲ್ಲ ಹೊಟ್ಟೆ ಸಮಸ್ಯೆ ಅಂದರೆ ಹೊಟ್ಟೆಲಿ ಜಂತುಹುಳುಗಳು ತುಂಬಾ ಇರ್ತಿದ್ವು. ನಾವು ಸರಿಯಾಗಿ ಊಟ ಮಾಡ್ತಿರಲ್ಲ, ಹೊಟ್ಟೆ ಸಮಸ್ಯೆಯಿಂದ ತುಂಬ ಬಳಲ್ತಿದ್ದು. ಅವಾಗ ಏನು ಮಾಡೋದು ಅಂದರೆ, ಈ ಒಂದು ನಾರಂಬೆಳೆ ಸೊಪ್ಪನ್ನ ಒಂದು ಕಷಾಯ ಮಾಡಿ ಅಂದರೆ ಒಂದು ಮಸೊಪ್ಪು ಮಾಡಿ ನಮಗೆ ಕುಡಿಸ್ತಿದ್ರು ಆಳು ಹೊಟ್ಟೆಲಿ, ಖಾಲಿ ಹೊಟ್ಟೆಲಿ. ಅವಾಗ ಏನಾಯ್ತಿತ್ತು ಅಂದರೆ, ನಮಗೆ ಜಂತುಹುಳು ಏನಾರು ಇದ್ದರೆ ಹೊಟ್ಟೆಲೆಲ್ಲ ಹೋಗ್ತಿತ್ತು. ಹಾಗೆ ಇನ್ನೊಂದೇನಪ್ಪ ಉಪಯೋಗ ಇದರಲ್ಲಿ ಅಂತ ಕೇಳಿದ್ರೆ, ಇವಾಗಂತೂ ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲೆಲ್ಲ ಹೇಗೆ ಡಯಾಬಿಟಿಕ್ಕಿಂದ ಬಳಲ್ತಿದ್ದಾರೋ ಹಾಗೆ ಆರ್ಥರೈಟಿಸ್ ಅಂದರೆ ಮಂಡಿ ನೋವು, ಕೀಲು ನೋವು ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಅಂಥವ್ರು ಈ ನಾರಂಬೆಳೆ ಸೊಪ್ಪನ್ನ ಕಷಾಯನ ಡೈಲಿ ಕುಡಿಯೋದ್ರಿಂದ ಈ ಕೀಲು ನೋವೇ ಆಗಲಿ, ಮಂಡಿ ನೋವೇ ಆಗಲಿ, ಈ ಥರ ಜಾಯಿಂಟ್ ಪೇನ್ಗಳು ಏನೇನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ಥರ ತುಂಬಾ ಉಪಯುಕ್ತತೆ ಇದರಲ್ಲಿದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ತುಂಬ ಇದೆ. ಅಂದರೆ ರೋಗ ನಿರೋಧಕ ಶಕ್ತಿ, ಇದು ಮಧುಮೇಹನೂ ಕಡಿಮೆ ಮಾಡುವಂಥ ಒಂದು ಶಕ್ತಿ ಉಳ್ಳದಾಗಿದೆ ಸ್ನೇಹಿತರೆ. ಇದ್ರ ಎಲೆ ಕಷಾಯ ಕೊಡೋದ್ರಿಂದ ನೋಡಿ, ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಪ್ರಕೃತಿ ನಮಗೆಲ್ಲ ಕೊಟ್ಟಿರ್ತದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ನಾವು ಅದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ನಮ್ಮ ಅಜ್ಜಿ ಎಲ್ಲ ಹೇಳ್ತಿರಂದರೆ, ಇದರದ್ದು ಸಾಸಿವೆನೂ ಕೂಡ ಬೆಳೆಸ್ತಿದ್ರು. ಅಂದರೆ ಇದು ಒಂಥರ ಸಾಸಿವೆಗೆ ಪರ್ಯಾಯವಾಗಿ ಈ ನಾರಂಬೆಳೆಯಲ್ಲಿ ಇದು ಏನಿದೆ ಆ ದಿಂಡನ್ನು ಓಪನ್ ಮಾಡಿದ್ರೆ ಸ್ವಲ್ಪ ಸಾಸಿವೆ ಥರನೇ ಇರುತ್ತೆ. ಆ ಸಾಸಿವೆನೂ ಕೂಡ ಸಾಂಬಾರು ಪದಾರ್ಥಕ್ಕೆ ಬಳಸ್ತಿದ್ರು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಸ್ನೇಹಿತರೆ. ನೋಡಿ, ಎಷ್ಟೆಲ್ಲ ಒಂದು ಆರೋಗ್ಯಕ್ಕೆ ಉಪಯುಕ್ತವಾದಂಥ ವಿಚಾರಗಳು ಅಡಕವಾಗಿವೆ. ನಿಮ್ಮನೆ ಸುತ್ತಮುತ್ತ ಈ ಥರ ಗಿಡ ಸಿಕ್ಕಿದಾಗ ಇದರ ಸದುಪಯೋಗ ಬಳಸ್ಕೊಳ್ಳಿ. ಸದಾ ಆಯುರ್ವೇದದಲ್ಲಿ ಯಾವತ್ತಿದ್ರೂ ನಮಗೆ ಯೂಸ್ ಆಗುವಂಥದ್ದೇ ಹೇಳಿದ್ದಾರೆ. ಅದರ ಉಪಯುಕ್ತತೆನ ನಾವೆಲ್ಲ ಬಳಸ್ಕೋಬೇಕು. ಜೈ ಆಯುರ್ವೇದ, ಜೈ ಸನಾತನ. ನಮಸ್ಕಾರ ಬಂಧುಗಳೇ.